ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ SNK 13,374 ಈ ಕಬ್ಬಿಂದು ಗಣಿಗೆ ಸೇರಿದತೆ. ಈ ಗಣಿಗೆ ಸೇಳು ಸಂಬಂಧ ನನ್ನ ರೈತ ಮಿತ್ರರು ನನ್ನ ಕಮೆಂಟ್ ಮೂಲಕನೂ ಕೇಳಿದಾರು. ನಂತರ ಈ SNK ಕಬ್ಬನ್ನು ನಾನು ಹಾಕಕ್ಕೈತಿಕ್ಯಾರ ನಾ ಈಗ ಒಂದು 5 ವರ್ಷ ಆತ. 5 ವರ್ಷನು ಈ ಕಬ್ಬನ್ನು ಬಂಪರ್ ಇಳುವರಿ ತೆಗೆದ್ರಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ಹೇಳ್ತಾನೆ. ನೋಡತ್ತಲ್ಲ, ಈಗ ನಾನು ನೋಡುವಂಥ ಕಬ್ಬ ಇದು SNK 13,374 ಈ ಕಬ್ಬ. ಇದು ಕುಳೆ ಕಬ್ಬ. ಇದು ಕುಳೆ ಕಬ್ಬ. ಇದು ಕಟಾವು ಯಾವಾಗ ಆಗಿತ್ತಪ್ಪ ಅಂತಂದ್ರೆ ಇದು ಜನವರಿ ಎಂಡನೊಳಗನ ಈ ಕಬ್ಬ ಕಟಾವು ಆಗೈತಿ. ಈಗ ಅಂದಾಜ ಈ ಕಬ್ಬ ಒಂದು 5 ತಿಂಗಳ ಎಡವಲ ಕಬ್ಬು ಅದಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಬರ್ರಿ ಈಗ ಮೊದಲ ಈ ಕಬ್ಬನ್ನು ನೋಡೋಣ. ನಂತರ ಗಣಿಕೆ ಯಾವ ಥರ ಸೇದತಿ ಮತ್ತು ಯಾಕೆ ಸೇದತಿ ಅನ್ನೋದನ್ನು ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನು ಹೇಳ್ತಾನೆ. ಬರ್ರಿ ಈಗ ಮೊದಲ ಈ ಕಬ್ಬನ್ನು ನೋಡೋಣ. ಯಾಕಪ್ಪ ಅಂತಂದ್ರೆ ಈ ಕಬ್ಬಿಂದು ಬೆಳವಣಿಗೆನ ಫಾಸ್ಟ್. ಈಗ 5 ತಿಂಗಳದ ಎಡಬಲದ ಇದು ಕುಳೆ ಕಬ್ಬು ಐತಿ. ಇದು ನಮಗೆ ನೋಡಾಕ ಕುಳೆ ಕಬ್ಬು ಹಂಗೆ ಅನ್ಸೋದಿಲ್ಲ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ನೋಡ್ರಿ, ಯಾಕಂತಂದ್ರೆ ಇದು ಪೈಲಾ ಸ್ಟಾರ್ಟಿಂಗ್ದೊಳಗನ ಅಂತಂತಂದ್ರೆ ಪೈಲಾ ನಾವು ಹಚ್ಕಬ್ಬು ಹೆಂಗಿರ್ತಲ್ಲ ಹಂಗೆ ಇದು 3 ಕುಳೆ ಸಮಲ ಇದೇ ಥರನಾಗಿ ಬರ್ತಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಇದನ್ನು ತದ್ರೂಪಾಗಿ ತೋರ್ಸತ್ತಾನೆ. ನೋಡ್ತಾರಲ್ಲ, ಇದು ಸಂಪೂರ್ಣ ಇದು ಕುಳೆ ಕಬ್ಬ. ಕುಳೆ ಕಬ್ಬ. ಈ ಕಬ್ಬ ನಾನು ಹೋದ ವರ್ಷ 1 ಎಕರೆಗೆ 60 ಟನ್ ಮಟನು ಇದನ್ನ ಇಳುವರಿ ತೆಗೆದನು. ನೋಡ್ರಿ, ಈ ಕಬ್ಬ ಬೆಳ್ಯಾಕನು ಹಂಗೆ, ನಂತರ ವಜನೂ ಹಂಗೆ, ನಂತರ ಈ ಕಬ್ಬ ಗಣಿಕೆ ಬೇಸ್ಬಾಳ. ನೋಡತ್ತಾರಲ್ಲ, ನೋಡ್ರಿ, ಒಂದೊಂದು ಗಣಿಕೆ ಒಂದೊಂದು ಅರ್ಧ ಫೂಟಿಂದ 1 ಫೂಟ್ ಬಟನ್ ಅದಾವೆ. ನೋಡ್ರಿ, ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದ್ರೆ ಇದು ಈ ಜಾತಿ ಗುಣಧರ್ಮ. ನೋಡ್ರಿ, ಇನ್ನು ಮುಂದೆ ಈ ಕಬ್ಬಿನ ನಾವು ಬೆಳೆನ ನೋಡಿದೆವು. ಇನ್ನು ಮುಂದೆ ಈ ಕಬ್ಬ ಅಂತಂದ್ರೆ ಈ ಕಬ್ಬಿನ ಗಣಿಗೆ ಯಾವ ಥರ ಸೇರತ್ತಪ್ಪ ಅಂತಂದ್ರೆ ಬರೀ ತೋರಿಸ್ತಾನೆ. ನೋಡ್ರಿ, ಈ ಥರ ಆಗಿದು ಕಬ್ಬ ಬ್ರೇಕ್ ಬಿಡ್ತೈತಿ. ನೋಡ್ರಿ, ಆಮೇಲೆ ಈ ಕಬ್ಬ ಇಲ್ಲಂತಂದ್ರೆ 1 ಫೂಟ್ ಮಟನ ಒಂದು ಗಣಿಕೆ ಐತಿ. ತೋರಿಸ್ತಾನೆ. ನಾನು ನೋಡುವಂಥ ಕಬ್ಬ ಅರ್ಧ ಫೂಟ್ದಿಂದ 1 ಫೂಟ್ ಮಟನು ಇದು ಒಂದು ಗಣಿಕೆ ಐತಿ. ಇದು ಸಿಳಿ ಐತಿ. ನೋಡ್ರಿ, ಈ ಸಿಳಿದ್ರಿಂದ ನಮ್ಮ ರೈತರ ಏನಂತಾರಪ್ಪ ಅಂತಂತಂದ್ರೆ ಈ ಕಬ್ಬು ಏನು ನಮ್ಮ ಕಬ್ಬು ನೋಡಕ್ಕೆ ಬಂದ ರೈತರಿಗೆ ಅಂತಂತಂದ್ರೆ ಈ ಕಬ್ಬ ಈಗ ಗಣಿಕೆ ಹಿಂಗೆ ಸಿಳಿತೆ ಅಂತಂದ್ರೆ ಕಬ್ಬ ಹಗರು ಬರ್ತದಂತ ಕ್ಯಾರ ರೈತರು ನಮಗೆ ಹೇಳ್ತಾರೆ. ಅದಕ್ಕಾಗಿ ಈ ಕಬ್ಬ ನೋಡ್ರಿ, ಈ ಕಬ್ಬ ಸಿಳಿದ್ರೂ ಇದು ತೂಕಿನಾಗ ಮಾತ್ರ ತನ್ನ ವಜನ ಒಟ್ಟು ಕಳ್ಕೋದಲ್ಲ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಈ SNK 13,374 ಈ ಕಬ್ಬಿನ ಬಗ್ಗೆ ನಾನು ಹೇಳ್ತಾನೆ. ಮತ್ತಿನ್ನು ಈ ಕಬ್ಬ ಈಗ ನೋಡತ್ತವಲ್ಲ, ಈ ಕಬ್ಬ ನನ್ನ ಅನಿಸಿದ ಮಟ್ಟಿಗೆ ಗಣಿಗೆ ಯಾಕೆ ಸೇರತ್ತಪ್ಪ ಅಂತಂತಂದ್ರೆ ಈ ಕಬ್ಬ ಏನಾಗ್ತಂತಂದ್ರೆ ಬೆಳವಣಿಗೆ ಭಾಳ ಫಾಸ್ಟ್. ನೋಡತ್ತಲ್ಲ, ಈಗ 5 ತಿಂಗಳ ಕಬ್ಬು ಐತಿ. 5 ತಿಂಗಳ ಕಬ್ಬು ಇದ್ರೂ ಈ ಕಬ್ಬ ನೋಡ್ರಿ ಇಲ್ಲ ಅಂತಂದ್ರೂ ನೋಡ್ತಾರಲ್ಲ, ಇದೊಂದು 10 ಫೂಟದ ಮ್ಯಾಲ ಕಬ್ಬ ಐತಿ. ಈಗ ಎಷ್ಟು 5 ತಿಂಗಳಾಗನ ಎಷ್ಟು ಬೆಳೆ ಬರುವಂಥ ವೆರೈಟಿ ಯಾವುದಪ್ಪ ಅಂತಂತಂದ್ರೆ ಇದು SNK 13,374. ಇದು ಎಷ್ಟು ಫಾಸ್ಟ್ ಬೆಳೀತಲ್ಲ ಅಷ್ಟು ಫಾಸ್ಟ್ ಇದು ಕಬ್ಬ ಗದರಾಕದಂತ ಕ್ಯಾರ ನಾ ಇನ್ನು ನನ್ನ ಅನುಭವದ ಮೇರೆಗೆ ನಾ ಹಾಕ್ತಾನೆ. ಯಾಕಂತಂದ್ರೆ ಈ ಕಬ್ಬ ಈಗ ಸದ್ಯ ನಮ್ಗೆ ಮುಟ್ಟಿಗೆ ಆಸೋದಿಲ್ಲ. ಬರೀ ತೋರಿಸ್ತಾನೆ ನಿಮಗೆ. ನೋಡ್ರಿ, ಈಗ ಸದ್ಯ ನಮ್ಮ ಮುಟ್ಟಿಗೆ ಆಸೋದಂಗೆ ಈ ಕಬ್ಬು ಐತಿ. ಅದಕ್ಕಾಗಿ ಇದಕ್ಕೆ ನಾ ಏನು ನನ್ನ ಅನಿಸಿಕೆ ಏನು ಹೇಳ್ತಂತಂದ್ರೆ ಈ ಕಬ್ಬ ಯಾವ ಥರ ಬೆಳೀತಲ್ಲ ಬೆಳೆದಂಗೆ ತೆಳಗಿಂದು
ತನ್ನ ಬಾಡಿ ಅನ್ನ ದೊಡ್ಡ ಸೈಜ್ ಮಾಡ್ಕೋಬೇಕಾಕತಿ. ಅದು ತನ್ನ ಬಾಡಿ ದೊಡ್ಡ ಸೈಜ್ ಮಾಡ್ಕೋ ಸಂಬಂಧಾಗಿ ಈ ಥರ ಕಬ್ಬ ಬಿರುಕು ಬಿಡೋದಂತ ಕ್ಯಾರ ನನ್ನ ಸ್ವಂತ ಅನಿಸಿಕೆ ಮೇರೆಗೆ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ನೋಡಿರಿ. ಯಾಕಪ್ಪ ಅಂತಂದ್ರೆ ಕಬ್ಬ ಹೆಂಗೆ ಬೆಳೀತಲ್ಲ ಹಂಗೆ ತೆಳಗೆ ಗಾತ್ರ ದೊಡ್ಡದಕ್ಕತಿ. ಗಾತ್ರ ಅಗದಿ ಫಾಸ್ಟ್ ಟೈಮಿಗೆ ತನಗೆ ಬೆಳವಣಿಗೆ ಆಗಕ್ಕೆ ಏನಾಕತ್ತಪ್ಪ ಅಂತಂದ್ರೆ ಈ ಗಣಿಕೆ ನಡಕ್ಕೆ ಸಿಲಿಕ್ಯಾರ ಸಿಕ್ಕಾಪಟ್ಟೆ ಗಡ್ದ್ರಾಕತಿ ನೋಡಿ. ಗಡದ ಅದಕ್ಕಾಗಿ ಮತ್ತು ಈ ಕಬ್ಬಿನ ಗುಡದರಮ ಹಿಂಗಾತಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಗೊತ್ತಾರಲ್ಲ ನೋಡ್ರಿ. ಈ ಕಬ್ಬ ಸಿಕ್ಕಾಪಟ್ಟಿ ಬೆಳವಣಿಗೆ ಐತಿ, ಸಿಕ್ಕಾಪಟ್ಟಿ ಗದರು ಐತಿ. ನಂತರ ಗಣಿಕೆ ಸಿಕ್ಕಾಪಟ್ಟಿ ಏನಂತಂದ್ರೆ ಹೈಟು ಐತಿ. ಅದಕ್ಕಾಗಿ ನೋಡಿ ಈ ಕಬ್ಬೆಲ್ಲ ಪೂರ್ತಿ ಸಿಡಿದಂಗೆ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ನೋಡಾಕ ತೋರಿಸ್ತಾನೆ ನೋಡ್ರಿ. ನಮಗೆ ಕಬ್ಬಿನ ಗಣಿಕೆ ಈ ಥರಾಗಿ ಸಿಳಿದ್ರೆ ಹೆದರೋ ಕಾರಣ ಇಲ್ಲ. ಯಾಕಪ್ಪ ಅಂತಂದ್ರೆ ಈ ಕಬ್ಬ ಹಿಂಗೆ ಸಿಳಿತೆ ಅಂತಂದ್ರೆ ಇದು ಹೆಂಗೆ ಮುಂದೆ ಬೆಳ್ಕೊಂತ ತಕ್ಕೋತಲ್ಲ. ಮತ್ತು ಹಂಗಂಗೆ ಈಗ ಕಬ್ಬಿನ ಸಿಳಿತದಲ್ಲ, ಕಬ್ಬು ಸಿಳಿದ ಸಂಧಿಯೊಳಗೆ ಮತ್ತು ಅದು ಒಂದು ಕೋಟಿಂಗ್ ರಚನೆ ಹಾಕ್ಕೊಂತ ಹೋಗ್ತದಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ಏನು ಹೇಳ್ತಾನೆ ನೋಡ್ರ. ಈಗ ತೋರಿಸ್ತಾನಂತ ನೋಡ್ರಿ. ಈಗ ಕಬ್ಬ ಇದು ಸಿಳ್ಕೊಂತ ಹೋಗೈತಿ. ಸಿಳ್ಕೊಂತ ಹೋದ್ರೂ ಮತ್ತು ಏನಾಗೈತಪ್ಪ ಅಂತಂದ್ರೆ ಮತ್ತು ಅದ ಈಗ ನಮ್ಮ ಕಬ್ಬಿನ ಗಣಿಕೆಗೆ ಯಾವ ಥರ ಕೋಟಿಂಗ್ ಐತಲ್ಲ ಆ ಥರಾಗಿ ಸಿಳಿದಂಥ ಕಬ್ಬಿಗೆ ಮತ್ತೊಂದು ಅದು ನೂತನವಾಗಿ ಕೋಟಿಂಗ್ ಉತ್ಪತ್ತಿ ಆಯ್ಕ್ಯಾರ ಕಬ್ಬ ಬೆಳವಣಿಗೆ ಹಾಕೋದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಈ ಕಬ್ಬಿಂದು ನನಗೆ ಈಗ 4-5 ವರ್ಷ ಆದ್ರೂ ಈ ಕಬ್ಬಿನ ಬಗ್ಗೆ ನನಗೆ ಫುಲ್ ಆತ್ಮವಿಶ್ವಾಸ ಐತಿ. ಅದಕ್ಕಾಗಿ ಈ ಕಬ್ಬ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ ಹಾಕಕ್ಕೆ ಕಡ್ಡಿಲ್ಲ. ಈ ಕಬ್ಬ ಇಳುವರಿನೂ ಹಂಗತಿ ಮತ್ತು ರೋಗರಹಿತ ತಳಿ ಐತಿ ಮತ್ತು ಬೆಳವಣಿಗೆದೊಳಗೆ ಅಗದಿ ಬಂಪರ್ ಐತೆ ಅಂತ ಹೇಳ್ಕ್ಯಾರ. ನಾನು ಇದು ನಾನು ರೈತ ಮಿತ್ರರಿಗೆ ನಾನು ತದ್ರೂಪ ತೋರ್ಸತ್ತಾನೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಅಗದಿ ಕಡಿಮೆ ಟೈಮ್ದೊಳಗನ ಅಗದಿ ಕಬ್ಬ ಬೆಳವಣಿಗೆ ಹಂಗೆ ಇರಬೇಕು, ಗಡತ್ರು ಹಂಗೆ ಇರಬೇಕು ಮತ್ತು ಗಣಿಕೆ ಬೀಸೋ ಹಂಗೆ ಇರಬೇಕು. ಆ ತಳಿ ಯಾವುದಪ್ಪ ಅಂತಂದ್ರೆ ಅದು SNK 13,374 ನೋಡ್ರಿ. ಈ ಕಬ್ಬನ್ನು ನಾವು ಮತ್ತೆ ಹೊಳ್ಳೆ ನೋಡ್ಬೇಕಪ್ಪ ಅನ್ನುವಂಗೆ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಇದು ತನ್ನ ತೂಕ ಒಟ್ಟು ಕಳ್ಕೋದಿಲ್ಲ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರನೇ ಹೇಳ್ತಾನೆ. ಯಾಕಪ್ಪ ಅಂತಂತಂದ್ರೆ ನಾನು ಈ ಕಬ್ಬನ್ನು ಒಂದು ಕಬ್ಬ 2 kg ದಿಂದ ಹಿಡ್ಕೊಂಡ್ಕ್ಯಾರ 4 kg ಮಟನು ಇದು ತೂಕ ಬರ್ತದಂತ ಕ್ಯಾರ ನನ್ನ ರೈತ ಮಿತ್ರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ಈ ಕಬ್ಬ ಹೈಟು ಹಂಗೆ ಇರ್ತೈತಿ, ಗದರು ಹಂಗೆ ಇರ್ತೈತಿ ಮತ್ತು ಬೆಳವಣಿಗೆನೂ ಹಂಗೆ ಇರ್ತೈತಿ. ಅದಕ್ಕಾಗಿ ನಾವು ಈ ಕಬ್ಬ ಸಿಳ್ತೈತಿ ಮತ್ತು ಹಗರ ಬರ್ತೈತಿ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ಈ ಕಬ್ಬನ್ನು ಹಾಕಿ ಬಿಡಬಾರ್ದು. ಯಾಕಂತಂದ್ರೆ ಈ ಕಬ್ಬಿಂದು ಫ್ಯಾಕ್ಟ್ರಿ ಬೇಡಿಕೆನೂ ಭಾಳ ಐತಿ ಮತ್ತು ಸಕ್ಕರೆ ಅಂಶ ಭಾಳ ಐತಿ. ಮತ್ತು ಈ ಕಬ್ಬು ನಾವು ಕಟಾವು ಮಾಡೋಕೆ ನಿತ್ಯವಂತಂದ್ರೆ ಕಟಾವು ಮಾಡೋ ಟೈಮ್ನಾಗ ಈ ಕಬ್ಬ ಈಡು ಭಾಳ ಆಕತಿ. ಈಡು ಯಾಕೆ ಆಕತ್ತಪ್ಪ ಅಂತಂದ್ರೆ ಇದು ಸಿಕ್ಕಾಪಟ್ಟೆ ಗದರ್ತೈತಿ ಮತ್ತು ಈ ಕಬ್ಬಿನೊಳಗೆ ಸೀರ್ ಕಬ್ಬ ಇರೋದಿಲ್ಲ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈಗೇನು ನಾ ಕಬ್ಬು ನೋಡತ್ತಲ್ಲ ಈ ಕಬ್ಬ ಇದು ಕಬ್ಬಿನಾಗನ ಮಹಾರಾಜ ಅನಿಸ್ಕೊಂಡೈತಿ. ಯಾಕಪ್ಪ ಅಂತಂದ್ರೆ ಇದು ಬೆಳವಣಿಗೆನೂ ಹಂಗೈತಿ ಮತ್ತು ವಜನೂ ಹಂಗೈತಿ ಮತ್ತು ಈ ಕಬ್ಬ ಫ್ಯಾಕ್ಟ್ರಿ ಬೇಡಿಕೆನೂ ಐತಿ ಮತ್ತು ಇದು ಇಳುವರಿನ ಬಂಪರ್ ಐತಿ ಮತ್ತು ಈ ಕಬ್ಬ ರೋಗರಹಿತ ತಳಿ ಐತಿ. ಅದಕ್ಕಾಗಿ ನಾವು ನಮ್ಮ ಹಳೆಹೊರಡಿ ಎಲ್ಲ ಕಬ್ಬು ಬಿಟ್ಕ್ಯಾರ ಈ ಕಬ್ಬ ಹಾಕೋದ್ರಿಂದ ನಾವು ಬಂಪರ್ ಇಳುವರಿ ತಕ್ಕೋಬೋದು ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ ನೋಡ್ರಿ. ಅದಕ್ಕಾಗಿ ನಾವು ಈ ವೆರೈಟಿ ಕಬ್ಬ ಹಾಕಕ್ಕೆ ಕಡ್ಡಿಲ್ಲ ಅಂತ ಕ್ಯಾರ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.